ಇಲ್ಲೇ ಬರ್ರಿ ಅಂತೇಳಿ ಹೇಳ್ತಾರೆ. ನನಗಂಕರು ನನ್ನ ಮೊಮ್ಮಗ ಕತಿ ಏನಾಗುತ್ತೋ ಏನೋ, ಆಕೆ ನೀಚಿ ಏನು ಮಾಡ್ತಾಳೋ ಅಂತ ಅನಿಸ್ಬಿಟ್ಟತಿ. ಮಗಳು ಅಂತನೂ ನೋಡ್ದೆ ಆಕೆ ಸರಿಯಾದ ಪಾಠನ ಕಲಿಸ್ತೀನಿ. ನಾ ಬೆಳೆಸಿದ ಗಿಡನ ನಾನೇ ಹೆಂಗೆ ಕತ್ತರಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡುವಂಗಿಲ್ರಿ. ಕೊಟ್ರೆ ಅಂದ್ರೆ ನಮ್ದು ಹಾಳಾಗೋದು. ಖುಷಿಗೆ ಏನು ಮಾಡಕ್ಕೂ ಹೆಸಿಲ್ರಿ ಅವರು. ನನ್ನ ಮೊಮ್ಮಗ ಏನಾರ ಆಗ್ಬೇಕು ಐತೈತಿದು ಕಡದು ಹೆಡಿಗೆ ತುಂಬಿ ಪೊಲೀಸ್ ಸ್ಟೇಷನ್ನಾಗ ಹೋಗಿ ಕುಂತು ಬಿಡ್ತೇನೆ. ನನ್ನ ಮಗಳನ್ನ ನಾನು ಕಡದ್ನಿ ಅಂತೆ. ಇಂಥ ಕೆಟ್ಟ ಮಕ್ಕಳನ್ನ ಹಡದ ತಪ್ಪಿಗೆ ಕಡದು ಹೆಡಿಗೆ ತುಂಬಿದ್ರೂ ತಪ್ಪಿಲ್ಲ. ಅಳಿಯಂದ್ರೆ ಬಂದರು ಏನ ಹೇಳಿದ ರೊಕ್ಕ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದಿವಿ. ಅಲ್ಲ ನಿನಗೇನಾದ್ರೂ ಬುದ್ಧಿಗಿತ್ತೈತೇನ ಮೀನಾಕ್ಷಿ? ಅತ್ತೆ ನಮ್ಮ ಅವ್ರನ್ನ ಎದಕ್ಕೆ ಕರ್ಕೊಂಬಂದಿ ನೀನು? ಈಗ ನೋಡು ಆಕೆ ಏಕದಮ್ಕ 30-40 ಲಕ್ಷ ರೂಪಾಯಿ ಕೇಳಾಕತ್ಬಿಟ್ಲು. ಅಳಿಯಂದ್ರ ಆಕಿದು ಏನು ಐಡಿಯಾ ಅನ್ನೋದು ನನಗೆ ಗೊತ್ತೈತಿ. ಇಲ್ಲೇ ನಿಮ್ಮ ಕಡೆನೂ ರೊಕ್ಕ ಇಸ್ಕೊಳೋದು, ನನ್ನ ಕಡೆನೂ ರೊಕ್ಕ ಇಸ್ಕೊಳೋದು ಅದ ಉಪಾಯದಾಗಿದ್ಲಕ್ಕಿ. ಮೀನಾಕ್ಷಿ ಬಂದು ನನ್ನ ಮುಂದೆ ಹೇಳಿದ್ದು ಬೇಸಿಗೈತಿ. ನೀವು ಮೀನಾಕ್ಷಿ ಕೂಡ ಬಾಯ್ ಮಾಡಕ್ಕೆ ಹೋಗಬೇಡ್ರಿ. ಮೊದ್ಲೇಕ ನಮ್ಮ ಮೊಮ್ಮಗನ್ನ ಹೆಂಗೆ ಆಕಿಯಿಂದ ಬಿಡಿಸ್ಕೊಂಬರ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಏನು ಯೋಚನೆ ಮಾಡ್ದನ್ರಿ ಅತ್ತಿಯಾರ? ನನಗಂಕರು ಸಾಕಾಗ್ಬಿಟ್ಟೈತಿ ನಿಮ್ಮ ಮಗಳ ಸಲುವಾಗಿ. ಒಟ್ಟ ನಮ್ಮನ್ನ ಬದುಕಾಕ ಬಿಡವಳ್ಳ. ಏನು ಇಲ್ಲೇ ಬಾ ಅಂತ ಹೇಳ ಅನ್ರಿ? ಇಲ್ಲೇ ಬರ್ರಿ, ನಾನು ಪಾಪುನ ಎತ್ಕೊಂಡ್ಬರ್ತೀನಿ ಅಂತ ಅಂದಾಳ್ರಿ. ಏನು ಮಾಡ್ತಾಳು ಏನು ಆಕಿ ತಲೆಯಾಗ ಓಡಾಕತ್ತೋ ಒಂದು ಅರ್ಥ ಆಗವಲ್ದ್ರಿ. ಈ ಸತಿ ಇದಕ್ಕೆ ಒಂದು ಅಂತ್ಯ ಹಾಡ್ತೀನಿ ತಗೊಳ್ರಿ ಅಡಿ ಅಂದ್ರೆ. ನೀವು ತಲೆ ಕೆಡಿಸ್ಕೋಬೇಡ್ರಿ, ನೀವು ಆರಾಮಾಗಿರ್ರಿ. ಈ ಸತಿ ಮಾತ್ರ ಇದಕ್ಕೊಂದು ಅಂತ್ಯ ಹಾಡೋದ. ಮಕ್ಕಳು ಕೇಳಿದ್ದೆಲ್ಲ ಕೊಡ್ಸಿದ್ವಲ್ಲ ಅದ ತಪ್ಪು. ನನ್ನ ತಪ್ಪು ಅದ ನೋಡು. ನಾ ಮಾಡಿದ ದೊಡ್ಡ ತಪ್ಪು ಅದ. ನಾನು ಹೆಂಡತಿ ಬಿಡ್ಕೊಂಡ್ಲು ಮಕ್ಕಳನ್ನ ಒಂದಿಟ್ಟು ಹದಬಸ್ನಾಗ ಇಡ್ಬೇಕಂತೇಳಿ. ನಾನೇನೋ ನನ್ನ ಮಗಳು ಅಂಥೇಳಿ ತುಂಬ ಪ್ರೀತಿಯಿಂದ ಮುದ್ದನಿಂದ ಬೆಳೆಸಿಬಿಟ್ಟೆ. ಆದ್ರೆ ಹಿಂಗತಿ ಹಠಮಾರಿ ಹಾಕಳ ಅಂತ ಗೊತ್ತಿರಲಿಲ್ಲ. ಸಣ್ಣಕ್ಕಿದ್ದಾಗ ಏನಾರ ಕೇಳೋಣ ಸುಮ್ಮನೆ ಕೊಡಿಸ್ಬಿಡ್ತಿದ್ದೆ ನಾನು. ಹಠಮಾರ್ತನ ಮಾಡೋಣ. ನನ್ನ ಹೆಂಡತಿ ಬೈತಿದ್ಲು, ಕೊಡಿಸ್ಬೇಡ್ರಿ ಹಂಗತಿ ಅದ ಚಾಳಿ ಕಟ್ತಾನ ಅಂಥೇಳಿ. ಆಕೆಗೆ ನಾನು ನನ್ನ ಹೆಂಡತಿ ಮಾತ್ರ ಕೇಳಿಲ್ಲ. ಈಗ ಅದ ಚಾಳಿ ಕಟ್ತಾನೆ ಆಗ್ಬಿಟ್ಟತ್ ನೋಡ್ರಿ. ಈ ಸತಿ ಮಾತ್ರ ಆಕಿನ ಮಾತ್ರ ಸುಮ್ಮನೆ ಅಂಕರು ಬಿಡಂಗಿಲ್ಲ. ಆಕೆಗೆ ಬುದ್ಧಿ ಕಲಿಸೋದ ಈ ಸತಿ. ಯಾಕಂದ್ರೆ ಎಲ್ಲರಿಗೂ ತಾಳ್ಮೆ ಅನ್ನೋದು ಇಟ್ಟಿರ್ತತಿ. ಎಲ್ಲ ಹೇಳಿದ್ದಾತು, ಕೇಳಿದ್ದಾತು, ಮಾಡಿದ್ದಾತು ಎಲ್ಲ ಆತಿನ್ನ. ಇದಕ್ಕೆ ಇವತ್ತು ಅಂತ್ಯ ಹಾಡೋದ. ಪಾಡಿಗೆ ಹಾಕಿದ್ದು ಮಾವಿನಕಾಯಿ ಹಣ್ಣಾಗ್ಯಾವ ನೋಡು. ಇವತ್ತು ಸೀಕರ್ನಿ ಹಿಟ್ಟಿನ ಹೋಳಿಗೆ ಮಾಡಿಬಿಡ್ತೀನಿ. ಇಷ್ಟು ವಯಸ್ಸಾದ್ರೂ ಸೊಸಿ ಬಂದ್ರೂ ನಾವು ಅಡುಗೆ ಮಾಡ್ಕೊಂಡು ನಾವು ತಿನ್ಬೇಕ್ರಿ. ಎಂಥದಂತೀರಿ? ನಾನು ಗಂಡಗ ಬಡ್ಕೊತೀನಿ ರೀ, ಇಲ್ಲಿರೋದು ಬೇಡ, ತಣ್ಣಗ ಮಗ ಸೊಸಿ ಕಡೆ ಹೋಗೋಣ ಅಂತೇಳಿ ಅಂದ್ರೆ ನನ್ನ ಗಂಡ ಹೊಟ್ಟೆ ಕೇಳಂಗಿಲ್ಲ. ಹೊಲ ಮನೆ ಬಿಟ್ಟು ಬರೋಂಗಿಲ್ಲ ಅಂತಂತಾನೆ. ನನಗರ ವಯಸ್ಸಿಗ್ಯಾವು. ನಾನು ಇಟ್ಟು ದಗದ ಮಾಡೀನಿ, ಹೊಲದಾಗ ದುಡ್ದೀನಿ, ಇಟ್ಟೆಲ್ಲ ಮಾಡೀನಿ. ನಮಗೂ ಒಂದಿಟ್ಟು ಆಸರೆ ಬೇಸರ ಇರಂಗಿಲ್ಲ. ಸ್ವಸ್ಥರ ಕೈಯಾಗಿಂದ ಒಂದು ರೊಟ್ಟಿ ತಿನ್ಬೇಕು ಅನ್ಸಂಗಿಲ್ಲ. ಪುಣ್ಯ ಮಾಡಿ ಬಂದಿಲ್ಲ ಸ್ವಸ್ಥರ ಕೈಯಾಗಿಂದ ರೊಟ್ಟಿ ತಿನ್ನಾಕ. ನಾವು ಜಡ್ ಬರಲಿ ಜಾಪತ್ರಿ ಬರಲಿ ನಾವು ಮಾಡ್ಕೊಂಡು ತಿನ್ನೋದು. ಬಿಟ್ಟು ಹೋದಿಯಾ ಇಲ್ಲೇ ಅದೊಂದು ಮಾತು. ಅಯ್ಯ ಮಗನ ನೌಕರಿ ಬಂತು ಬಿಟ್ಟು ಹೋಗ್ಬಿಟ್ಲು ನೋಡ್ರಿ ಏನಿ ಅಂತೇಳಿ ಊರನ್ ಮಂದಿ ಆಡ್ಕೊಂತಾರೆ. ಏನು ಕರ್ಮಯ್ಯವ್ವ, ಮಕ್ಕಳನ್ನ ಹೊಡೆದು ಅವ್ನು ದೊಡ್ಡ ಮಾಡಿ ಎಲ್ಲ ಮಾಡಿ ಇಟ್ಟು ವಯಸ್ಸಾದ್ರೂ ಇನ್ನೂ ನಾವ ಮಾಡ್ಕೊಂಡು ತಿನ್ನೋದು ಅಂದ್ರೆ ಎಂಥದೇವ. ನನ್ನ ಜೀವನ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಆಗ್ಬಿಟ್ಟೈತೆ ಯವ್ವ ಭಗವಂತ. ನನ್ನ ಗಂಡ ಕುದುರೆ ಹತ್ತೆ ಬರ್ತಾನೆ. ಲಗು ಲಗು ಅಡುಗೆ ಮಾಡ್ತೀನಿ ಯವ್ವ, ಮುದ್ದೆ ತಿರುಗಿತೀನಿ, ಇನ್ನು ಹೋಳಿಗೆ ಮಾಡ್ತೀನಿ, ಬೇಳೆ ಹೋಳಿಗೆನ ಸೀಕರಣೆ ಮಾಡಿಬಿಡ್ತೀನಿ. ತಿರಾರಾವು ಹಂಗಿಲ್ಲ. ಇನ್ನೂ ಮಾಡಿಲ್ಲನು ಮನ್ಯಾಗ ಕುತ್ಕೊಂಡು ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಏಟು ಮಾಡಿದ್ರು ಮಾಡೇ ಇಲ್ಲ ಅನ್ನೋದು. ಮನ್ಯಾಗ ಕುಂತು ದಗದ ಮಾಡೋರಿಗೆ ಬೆಲೆನೇ ಇಲ್ಲಂಗೆ ಆಗ್ಬಿಟ್ಟತಿ. ಈ ಊರಾಗ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋತ್ ನೋಡು. ಯಾಕ್ರಿ ಏನಾತ? ಇಲ್ಲೇ ಮಾಯಿನ ತಿನ್ಕೊಂತ ನೀ ಚೈನಿ ಮಾಡು. ಊರಾಗ ನನ್ನ ಮರ್ಯಾದೆ 3 ಕಾಸಿಗೆ ಹರಸ್ ಹಾಕಿದ್ರು. ಅಯ್ಯೋ ದೇವ್ರಿ, ಏನಾತ? ಅಲ್ಲಿಂದ ಬರೋಳಗ ಇರಬದ್ರಂಗತೆ ಉಗ್ರ ರೂಪ ತಾಳೆ ಬಂದಿರಲ್ಲ. ಏನಾತ ಅದು ನನಗೆ ಹೇಳ್ರಿ. ನೀ ಮಾಡಿದ ಅವಾಂತರಕ್ಕೆ ನೋಡು ಊರಾಗ ಮಂದೆಲ್ಲ ಏನು ನಿನ್ನ ಮಗಳನ್ನ ಕೊಟ್ಟುಬಿಟ್ಟಿ ಅಂತ ಸುದ್ದಿ ಮಾಡ್ಲಾರ್ದ ಕೊಟ್ಟುಬಿಟ್ಟು. ಬೀಗ ಬರೋಬ್ಬರಿ ಇದನ್ನ ಅವ ಎಲ್ಲಿ ಸಿಕ್ಕಲ್ಲಿನ ಶಾಂತ್ಯ ನಮಸ್ಕಾರ ರೀ ಬೀಗ್ರ ಅಂತಾನ. ಬರ್ತೀರೇನ ಚಾ ಕುಡಿಯಾಕಂತ ಕರೀತಾನ. ಊರಾಗ ಮಂದಿ ಮಜಾ ಕುಡಿಯ ಸಕತ್ ಬಿಟ್ಟಾರ ನಮಗೆ. ಎಲ್ಲ ನಿನ್ನಿಂದ ನಿನ್ನ ಮಗನಿಂದ ಆತ್ ನೋಡು. ಅವ್ರಿಗೆ ಹೆಣ್ಣು ಕೊಡ್ತೀನಿ ಅಂತ ಯಾಕೆ ಹೇಳ್ಬೇಕು? ಯಾರನ್ನ ಕೇಳಿ ಹೇಳಿದಿ? ನನಗಂಕರು ಮಿಟ್ಟಿ ಬಿಟ್ಟತ್ ನೋಡು. ಊರಾಗ ಇದ್ದು ಬಾಳೆ ಮಾಡುವಂಗಿಲ್ಲ, ಹಂಗತಿ ಆಗ್ಬಿಟ್ಟತಿ. ಎಲ್ಲಿ ಹತ್ತಿ ಬಾಳೆ ಮಾಡುವಂಗಿಲ್ಲ ನಾವು ಊರಾಗ. ನಾ ಅದನ್ನ ಮಾಡ್ಲಿಕ್ಕಂದ್ರ ನಿನ್ನ ಮಗಳು ಊರು ಹೊಂಟಿದ್ಲು. ಅದಕ್ಕೆ ಇದೊಂದು ನಾಟಕ ಮಾಡಿ ಊರು ಬಿಟ್ಟು ಕಳಿಸಿದತ್ತಾಗ. ಈಗ ಎಲ್ಲದಕ್ಕೂ ನಾನು ಕಾರಣನ್ರಿ. ನೀವು ಮನೆಗೆ ಹೋಗ್ತೀನಿ, ಆಕೆಗೆ ಹೇಳ್ಬೇಡ ಅಂತೇನಿ. ಆದ್ರೂ ಎಬ್ಸಾಳ ಐತಿ ನಾಟಕನ ಹೋಗಿ ತೊಳ್ದ ಬರ್ತೀನಿ. ಈ ತೊಳೆದ್ರಿ ಏನು ದಬಾಕಿದ್ರಿ ಏನು ಮರ್ಯಾದೆ ಅಂಕರು 3 ಕಾಸಿಗೆ ಹಾಳಾಗಿ ಹೋಗ್ಬಿಟ್ಟತಿ. ನಾ ಎಲ್ಲ ಅದನ್ನ ಸಮಸ್ಯೆನ ಬಗೆಹರಿಸ್ತಿದ್ದಿಲ್ಲ. ಏನ್ ಮಾಡ್ತಿದ್ರಿ ನೀವು? ಮಗಳಿಗೆ ಲಗ್ನ ಮಾಡ್ತಿದ್ದೆ ನಾನು. ಆಯ್ತು, ಮಗಳನ್ನ ಹಿಡಿದು ಲಗ್ನ ಮಾಡ್ತಿದ್ರೆ ಆಕೆ ನೆಲ್ಲ ಚೆಂಡಿಟ್ಕೊಂಡು ತಾಯಿ ಕಟ್ಟಿಸ್ಕೊಂತಿದ್ಲು ಲಕ್ಷ್ಮವ್ವ ನಿನ್ನ ಮಗಳು. ಏನು ಆಕಿತ್ತು ಅಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ
ಆಕಿ ಗಂಡ ಮನೆಗೆ ಹೋಗಿದ್ಲು, ನೀನೆಲ್ಲ ಕಳಿಸ್ತಿದ್ದಿ. ಆಕಿ ಮನಸ್ನ್ಯಾಗ ಅವನ ಅದನ, ನಿಮ್ಮ ಮಗಳ ಮನಸ್ನ್ಯಾಗ ಆಕಿ ತಾಳಿಗೆ ಕಿತ್ತಿಟ್ಟು ಬಡ ಬಡ ಅವ್ನು ಕೂಡುವರ್ ಹಿಕ್ಕಿದ್ಲು. ಆವಾಗ ಮರ್ಯಾದೆ ಬರ್ತಿತ್ತನ. ಇದೆಲ್ಲ ಆಗಬಾರ್ದಂತೇಳಿ ಇಷ್ಟು ನಾಟಕ ನಾನು ನನ್ನ ಮಗ ಮಾಡಿದ್ವಿ. ಅದ ಏನು ದೊಡ್ಡ ತಪ್ಪಂತಿರಲ್ಲ. ತಡ್ರಿ, ಇದು ಹಿಂಗತಿ ಆದ್ರೆ ಬಗೆಹರಿಂಗಿಲ್ಲ. ಒಂದಿಟ್ಟು ಮನೆಗೆ ಹೋಗಿ ತೊಟ್ಟ ತೊಳೆದ ಬರ್ತಾನೆ ಈಕಿನ ಸಾವಿನ. ಇವತ್ತು ನಂತರ ನನ್ನ ಮಗನ ಮಾತಾಡ್ಸ್ಲಾರ್ದ ಹೋಗೋದೇ ಇಲ್ಲ ನಾನು. ಆಕೆ ಗೌಡ್ಸ್ ಏನು ಹೇಳಿದ್ಲಂತ ನಾವು ಹೋಗ್ಬಿಡ್ಬೇಕಾ? ಆದ್ರೆ ನನ್ನ ಮಗನ ನೋಡಿದ್ರೆ ನೌಕರಿ ಮಾಡ್ತಿದ್ದಂಗೆ ಅದಾನ, ರೊಕ್ಕ ಚೆಕ್ ಇದ್ದಂಗೆ ಐತಿ. ಏನಾರ ಮಾಡಿ ಇವನ ಹತ್ರ ಇದ್ದು ಬಿಡ್ತೀನಿ. ನಾನು ನಿಮ್ಮಪ್ಪ ಹೆತ್ತಪ್ಪ ಅಂತಂದ್ರೆ ನನ್ನ ಸಾಕಂಗಿಲ್ಲನ? ಸಾಕೇ ಸಾಕ್ತಾನೆ. ಏನಾರ ಒಂದು ಸುಳ್ಳು ಹೇಳ್ತೀನಿ. ಅತ್ತೆ ಮುಂಜಾನೆಯಿಂದ ಕಾಣವಲ್ರಲ್ಲ, ಎತ್ತ ಹೋದ್ರು? ಪೂಜೆಗೆ ನೀರು ತತ್ತೀನಿ ಅಂತೇಳಿ ಹೋದ್ರು. ಹೊಳ್ಳಿ ಕೊಡ ಅಲ್ಲೇ ಇಟ್ಟಾರ, ಎಲ್ಲಿ ಹೋಗ್ಯಾರೋ ಏನು ಕತ್ತಿನ. ಇಡೀ ಮನಿನ ಹುಡುಕಾಡಿನಪ್ಪ ದೇವ್ರೆ, ಎಲ್ಲದಾಳೆ ನತ್ತಿ. ನೀನು ನಿನ್ನೆ ರಾತ್ರಿ ಬಂದಿದ್ದಿಲ್ಲ, ಆದ್ನ ಹೋದಿಲ್ಲ. ನೀ ಯಾಕೆ ಇಲ್ಲಿದ್ದಿ? ಅದು ನಮ್ಮ ಅತ್ತಿ ನಮ್ಮ ಮಾವನ್ ನೋಡ್ತೀನಿ ಅಂದಿ, ನೋಡಿ ಮಾತಾಡ್ಕೊಂಡು ಹೋಗೋದು ಬಿಟ್ಟು ಇಲ್ಲೇ ಕುಂತಿ. ಅದು ಅದು ತಂಗಿಯರ, ಅದು ಸಣ್ಣ ಗೌಡ್ರು ಕೂಡ ಮಾತಾಡ್ಬೇಕಿತ್ತು. ಸಣ್ಣ ಗೌಡ್ರು? ಅದೇ ನಿನ್ನೆ ನಿಮ್ಮ ಯಜಮಾನ್ರು ನನ್ನ ಬಂದು ಬಿಟ್ಟು ಹೋದ್ರಲ್ಲ ಅವರು. ಓ, ನಮ್ಮ ಮನೆಯಾಗ ಅವ್ರು ಕೂಡ ನಿಂದೇನು ಮಾತಾ ಅಜ್ಜ? ಹೊಟ್ಟೆ ಶಿವಾಗೈತನ? ಊಟ ಕೊಡ್ತೀನಿ, ಊಟ ಮಾಡಿ ಹೋಗ್ತಾ ಇರು. ತಾಯಿ, ನನಗೇನು ಹಸಿವು ಅಂತ ಏನಿಲ್ಲ. ಸ್ವಲ್ಪ ನಿಮ್ಮ ಯಜಮಾನ್ರನ್ನ ಕರೆದೆ ಅಂದ್ರೆ ಒಂದೆರಡು ಮಾತು ಮಾತಾಡಿ ಹೋಗ್ಬೇಕಿತ್ತು. ಇದೇನ ಮುದುಕ ಇಪ್ಪಿಚ್ಚಿದ್ದಂಗೆ ಐತಿ, ಹೋಗಂದ್ರೆ ಹೋಗಕ್ತಾ ಇರಲಿಲ್ಲ. ನನ್ನ ಸೊಸಿ ಲಕ್ಷಣವಾಗಿದ್ದಾಳ. ಮಹಾಲಕ್ಷ್ಮಿ ನೋಡ್ದಂಗೆ ಆಗುತ್ತಾ ನನ್ನ ಸೊಸಿನ. ರೀ ರೀ, ಏನು ರುಕ್ಮಿಣಿ? ಅದೇ ನಿನ್ನೆ ತಾತ ಬಂದಿದ್ನಲ್ಲ ನೋಡ್ರಿ, ಇಲ್ಲೇ ಕೂತಾನ, ನಿಮ್ಮ ಕೂಡ ಮಾತಾಡ್ಬೇಕಂತೇಳಿ ಅನ್ನಕತ್ತಾನ. ಯಾಕೆ ಜಾ ರೊಕ್ಕ ಪಕ್ಕ ಬೇಕಾಗಿದ್ವನ? ಇಲ್ರಿ ಗೌಡ್ರ, ಆದ್ರೆ ನಿಮ್ಮ ಕೂಡ ಮಾತಾಡ್ಬೇಕಿತ್ತು. ನಿನ್ನೆ ನೋಡಿದ್ರೆ ಅತ್ತಿ ಮಾವ್ರ ಕೂಡ ಮಾತಾಡ್ಬೇಕಂದ, ಇವತ್ತು ನೋಡಿದ್ರೆ ನಿಮ್ಮ ಕೂಡ ಮಾತಾಡ್ಬೇಕಂತಾನ. ಏನ್ರಿ ಒಂದು ರಗಳೆ? ಅಲ್ಲ, ಊಟ ಬೇಕನ್ನ ಅಂತ ಕೇಳಿದ್ರೆ ಬ್ಯಾಡ ಅಂತ ಹೇಳ್ತಾನ, ರೊಕ್ಕ ಬೇಕಂದ್ರೆ ಬ್ಯಾಡ ಅಂತಾನ. ತಡಿ ಏನು ಸಮಸ್ಯೆ ಕೇಳೋಣ. ಯಜ್ಜ, ನಿನಗೇನು ಬೇಕು? ಗೌಡ್ರ, ಅದು ನಿಮ್ಮದು ಜನ್ಮ ರಹಸ್ಯ ಹೇಳಬೇಕಿತ್ತು. ಓ, ನನ್ನ ಜನ್ಮ ರಹಸ್ಯನ? ನೀ ಏನು ಹೇಳ್ತೀಯೋ? ನನ್ನ ಜನ್ಮ ರಹಸ್ಯ ನನಗೆ ಗೊತ್ತೈತಿ. ಅದನ್ನೇನು ಹೇಳೋದು ಬೇಕಾಗಿಲ್ಲ. ರೊಕ್ಕ ಬೇಕನ್ನ ಕೊಡ್ತೀನಿ, ತೊಗೊಂಡು ಹೋಗ್ತಾ ಇರು. ಏನೋ ದೊಡ್ಡದಾಗಿ ಹೇಳಕ್ಕೆ ಬಂದಿ ನಾನು ಹಂಗೆ ಬಂದಾನ. ಅಂಥದ್ದೆಲ್ಲ ಇಟ್ಕೊಂಡು ನನ್ನ ಮುಂದೆ ಆಡಕ್ಕೆ ಬರಬೇಡ, ನನಗೆ ಗೊತ್ತೈತಿ. ಹೊರಗೋಡ್ಸಿನಾರೆಲ್ಲ ಹೇಳಿಬಿಟ್ಟಾರೇನು? ಸೀತಾಕರ್ ಅಂಕರು ಕಾಣವಲ್ರ? ಬೇಡ ಸೀತಾಕರ್ ಕಣ್ಣಿಗೆ ಬಿದ್ನಿ ಅಂದ್ರೆ ನನ್ನ ಉಳ್ಸಂಗಿಲ್ಲ. ಯಾವುದಕ್ಕೂ ನಿಮ್ಮ ತಂದೆ ಯಾರಂತ ಕೇಳಿಬಿಡ್ತೀನಿ. ನಿಮ್ಮ ತಂದೆ ಯಾರಂತ ಗೊತ್ತು ನಿಮಗೆ? ಏನೋ ಮಾತು ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೊಂಟಿಯಲ್ಲ, ವಯಸ್ಸಾಗೈತಿ ಹೋಲ್ಬಿಡ ಅಂತೇಳಿಬಿಟ್ರೆ ನಂದು ಜನ್ಮ ರಹಸ್ಯ ತೊಗೊಂಡು ನೀ ಏನು ಮಾಡೋ? ಇದೆಲ್ಲ ನಿನಗೆ ಎದಕ್ಕೆ ಬೇಕು? ಇವನು ಊರು ಕಿತ್ಬಿ ಅವದಂತ ತಗೋ ಇರ್ಲಿ ಅಂತೇಳಿ ಸಹಾಯ ಮಾಡಿದ್ದಕ್ಕೆ ಈಗ ನಮ್ಗೆ ಇಷ್ಟೆಲ್ಲ ಮಾತಾಡಕತ್ತಾನ. ನಿಮ್ಮ ತಾಯಿ ಯಾರಂತ ಗೊತ್ತು, ಆದ್ರೆ ಮಲ್ಲನಗೌಡರು ನಿಮ್ಮ ತಂದೆ ಅಲ್ಲ. ಅದೆಲ್ಲ ಗೊತ್ತಿದ್ದಿದ್ದು ಮಾತು. ನಿನಗೆಲ್ಲ ಎದಕ್ಕೆ ಬೇಕು ನಮ್ಮ ಮನೆ ವಿಚಾರ? ನೋಡೋ ವಯಸ್ಸಾಗೈತೆ ಅಂತ ಸುಮ್ಬಿಟ್ಟಿನಿ, ಇಲ್ಲ ಅಂದ್ರೆ ಪರಕಾಗತ್ತೆ ನೋಡೋ, ಸುಮ್ಮನೆ ಹೋಗೋ ಯಜ್ಜ. ಇವ ಒಂದು ಏನೋ ದುರುದ್ದೇಶ ಇಟ್ಕೊಂಡ್ ಬಂದಂಗದನ್ರಿ? ಇಲ್ರಿ, ನಾ ಏನೋ ದುರುದ್ದೇಶ ಇಟ್ಕೊಂಡ್ ಬಂದಿಲ್ರಿ. ನಿಮ್ಮ ಹೆತ್ತ ತಂದಿ ನಾನು. ಏನು ಹೇಳಕತ್ತಿ ನೀನು? ಹೌದು, ನಿಮ್ಮ ಹೆತ್ತ ತಂದಿ ನಾನು. ಏನೇನು ನಾಟಕ ಮಾಡ್ಕೊತ ಬಂದು ರೊಕ್ಕಕ್ಕೆ ಆಸೆ ಪಟ್ಟು ಬಂದಿ ಅಂತ ಗೊತ್ತೈತಿ. ರೊಕ್ಕ ಕೊಡ್ತೀನಿ, ಸುಮ್ಮನೆ ಹೋಗ್ತಾ ಇದ್ದು. ಸುಮ್ಮನೆ ಇಲ್ಲ ಸಲ್ಲದು ಮಾತಾಡಕ್ಕೆ ಹೋಗ್ಬೇಡ. ಇಲ್ಲ, ನಾನು ನಿಮ್ಮ ಸ್ವಂತ ತಂದೆ. ನಾನು ಯಾಕೆ ಸುಳ್ಳು ಹೇಳಿ? ನನ್ನ ಮಾತಿನ ಮೇಲೆ ನಿನ್ನ ನಂಬಿಕೆ ಇಲ್ಲಾಂದ್ರೆ ಗೌಡ್ಶಾರನ್ನ ಕರೆಸು, ಅವ್ರ ಮುಂದೆ ಆಗಿಬಿಡ್ಲಿ. ಏನ್ರಿ ಏನು ಮಾತಾಡಕತ್ತ ನೀವು? ಅಜ್ಜ, ಏನಂತ ಮಾತಾಡಕತ್ತಿ ನೀನು? ತಂಗಿ, ದೇವ್ರ ಸಾಕ್ಷಿ ಮಾಡಿ ಹೇಳ್ತೀನಿ, ನಾನು ನಿನ್ನ ಗಂಡನ ತಂದೆ. ನಮ್ಮವ್ಗೆ ಮೋಸ ಮಾಡಿ ನಮ್ಮವ್ನ ನಡು ನೀರ ಬಿಟ್ಟು ನಮ್ಮವ್ನ ಜೀವನ ಹಾಳು ಮಾಡಿದ್ದೆಲ್ಲೋ ಇಟ್ಟು ದಿನ ಇಲ್ಲಾರ್ದೆ ಈಗ ಎದಕ್ಕೆ ಬಂದು ನೀನು ಇವತ್ತು ಸುಮ್ಮನೆ ಬಿಡಂಗಿಲ್ಲ. ನಾನು ನಮ್ಮವ್ಗೆ ಮೋಸ ಮಾಡ್ದವ, ನೀನು ಈ ಭೂಮಿ ಮ್ಯಾಗ ಬದುಕಿರಬಾರ್ದು. ಕೃಷ್ಣ, ಬಿಡು ವಯಸ್ಸಾಗಿತ್ತು ಅವರಿಗೆ, ಬಿಡು ಕೃಷ್ಣ. ಹೆಂಗೆ ಬಿಡಲಿ ಅವನು? ನಮ್ಮವ್ನ ಜೀವನ ಹಾಳು ಮಾಡಿಟ್ಟ. ನಮ್ಮವ್ನ ಮರ್ಯಾದೆ ಗೊತ್ತಿ ಇವನಿಂದ. ಈಗ ಅಪ್ಪ ಅಂತೇಳಿ ಓಡ್ ಬಂದ ನೀವು. ಇವತ್ತು ಮಾತ್ರ ಇವನು ಸುಮ್ಮನೆ ಬಿಡಂಗಿಲ್ಲ.